ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ. ಫ್ರೆಂಡ್, 1 BHK ಫ್ಲ್ಯಾಟು ಬೆಂಗಳೂರು ನಗರದಲ್ಲಿ ಈ ಸುಮಾರು ಊರಿಂದ ಊರು ಬಿಟ್ಟು ಇಲ್ಲೇ ನೆಲೆಸಿರೋಂಥ ಬೆಂಗಳೂರು ಬಡ ಜನಗಳಿಗೆ ಮತ್ತು ಮಧ್ಯಮ ವರ್ಗದವರಿಗೆ ಅನುಕೂಲ ಆಗಲಿ ಅಂತ ಸರ್ಕಾರದಿಂದ 1 BHK ಫ್ಲ್ಯಾಟು ನಿರ್ಮಾಣ ಮಾಡ್ತಾಯಿದೆ. ನಿಮಗೆ ಈ ಸ್ಕ್ರೀನಲ್ಲಿ ತೋರಿಸ್ತಾ ಇರ್ತೀನಿ, ಇದೆ 1 BHK ಫ್ಲ್ಯಾಟ್ಗಳು ನಿರ್ಮಾಣ ಆಗ್ತಾರೆ. ಫ್ರೆಂಡ್, ಇಲ್ಲಿ ಎಲ್ಲ ಮೂಲಭೂತ ಸೌಕರ್ಯಗಳು ಸರ್ಕಾರ ಕೊಡ್ತಾ ಇದೆ. ಏನು ಮೂಲಭೂತ ಸೌಕರ್ಯಗಳು ಎಲ್ಲ ವ್ಯವಸ್ಥೆ ಮಾಡ್ತಾಯಿದೆ. ಈಗ ಸದ್ಯದಲ್ಲಿ ಸುಮಾರು ಕಡೆ ರೆಡಿ ಇದ್ದಾವೆ, ಸುಮಾರು ಕಡೆ ಹಂಚಿದ್ದಾರೆ. ಇನ್ನು ಕೆಲವು ಕಡೆ ನೀರಿಂದ ಆಗಿರ್ಬೋದು, ಕರೆಂಟಿಂದ ಆಗಿರ್ಬೋದು, ಈ ಥರ ರೆಡಿ ಮಾಡಿ ಕೊಡೋಕ್ಕೆ ಹಂತದಲ್ಲಿ ಇದೆ ಕೆಲವು ಫ್ಲ್ಯಾಟ್ಗಳು. ಫ್ರೆಂಡ್, ಈಗ ನೀವು ಕೇಳ್ತಿರೋದು ಸರ್, ನಾವು 1 BHK ಫ್ಲ್ಯಾಟ್ಗಳು ನಮ್ಮ ಬೆಂಗಳೂರಿನಲ್ಲಿ ನಾವು ಸುಮಾರು ಒಂದು 10 ವರ್ಷ ಇದ್ದೀವಿ, 20 ವರ್ಷದಿಂದ ಇದ್ದೀವಿ, ಈಗ ತಾಂಬೋದ ನಿಮಗೆ ಅರ್ಜಿ ಹಾಕಿ ಸಿಗುತ್ತೆ ನಮಗೆ ಅಂತ ಇಲ್ಲಿ ಸುಮಾರು ಜನ ಕೇಳ್ತಾ ಇದ್ದಾರೆ. ಮತ್ತು ಇದು ನಮಗೆ ಯಾವ ರೀತಿ ಸರ್ಕಾರದಿಂದ ತಾಂಬೇಕು, ಇದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ ತಿಳಿಸಿದರು. ಮತ್ತು ಬೆಂಗಳೂರಿನಲ್ಲಿ ಯಾವ್ಯಾವ ಜಾಗದಲ್ಲಿ ನಿರ್ಮಾಣ ಆಗ್ತಾ ಇದ್ದಾವೆ ಅಂತಲೂ ತಿಳಿಸಿದ್ರು. ಎಲ್ಲವೂ ಒಂದೇ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ. ನಿಮಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪ್ರತಿಯೊಂದು ಡೀಟೇಲ್ಸು ನಿಮಗೆ ತಿಳಿಸ್ಕೊಂಡು ಹೋಗ್ತೀನಿ. ಈಗ ಮೊದಲಿಗೆ ನೀವು ಅರ್ಜಿ ಎಲ್ಲಿ ಹಾಕಬೇಕು, ಯಾವ ಜಾಗದಲ್ಲಿ ಹಾಕಬೇಕು, ಮತ್ತು ಇಲ್ಲಿ ನಾವು ಎಷ್ಟು ಅಮೌಂಟ್ ಕಟ್ಟಿದ್ರೆ ಈ ಫ್ಲ್ಯಾಟ್ಗಳು ನಮಗೆ ಸಿಗ್ತವೆ, ಇದು ರೇಟ್ ಎಷ್ಟು, ಎಲ್ಲ ನಿಮಗೆ ಸಂಪೂರ್ಣವಾಗಿ ಡಿವೈಡ್ ಮಾಡಿ ಸುಮಾರು ಒಂದು ಪಾರ್ಟ್ 2, ಪಾರ್ಟ್ 3ವರೆಗೂ ಸಂಕ್ಷಿಪ್ತವಾಗಿ ನಿಮಗೆ ವಿವರ ಕೊಡ್ತೀನಿ. ಒಂದು ವೀಡಿಯೋಲಿ 10 ನಿಮಿಷ ಆದರೆ ಈ ಯಾರನ್ನೂ ನೋಡೋಲ್ಲ, ಕೇವಲ ಒಂದು 4 ರಿಂದ 5 ನಿಮಿಷ ನಿಮಗೆ ತಿಳಿಸಿ ನೆಕ್ಸ್ಟು ವೀಡಿಯೋದಲ್ಲಿ ನಾನು ನಿಮಗೆ ಎಲ್ಲ ಪ್ರತಿಯೊಂದು ಡೀಟೇಲ್ಸ್ ಕೊಡ್ತೀನಿ. ಈಗ ಮೊದಲಿಗೆ ನಿಮಗೆ ಬೆಂಗಳೂರಿನಲ್ಲಿ ಯಾವ್ಯಾವ ಜಾಗದಲ್ಲಿ ನಿರ್ಮಾಣ ಆಗ್ತಾ ಇದ್ದಾವೆ 1 BHK ಫ್ಲ್ಯಾಟ್ಗಳು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಅದರಲ್ಲೂ ಮೇನ್ ಮಾತ್ರ ಹೇಳ್ತೀನಿ. ಅದರ ನಂತರ ನಿಮಗೆ ಮತ್ತೆ ಆ ಜಾಗದಲ್ಲಿ ಯಾವ್ಯಾವ ಕಡೆ ನಿರ್ಮಾಣ ಆಗ್ತಾಯಿದ್ದಾವೆ, ಎಷ್ಟು ನಿರ್ಮಾಣ ಆಗ್ತಾಯಿದ್ದಾವೆ ಎಲ್ಲ ನಿಮಗೆ ಸಂಪೂರ್ಣವಾಗಿ ಡೀಟೇಲ್ಸ್ ಕೊಡ್ತೀನಿ. ಆದರೆ ಫುಲ್ಲು ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಈ ಥರ ನೋಡಬೇಕಾಗುತ್ತೆ. ಇದ್ರ ಬಗ್ಗೆ ಎಲ್ಲ ವಿವರ ಕೊಡ್ತೀನಿ. ಮತ್ತು ವೆಬ್ಸೈಟಲ್ಲಿ ಯಾವ ರೀತಿ ಹೋಗಬೇಕು, ನಾವೇ ಅರ್ಜಿ ಯಾವ ರೀತಿ ಸಲ್ಲಿಸಬೇಕು, ಎಲ್ಲ ಸಂಪೂರ್ಣವಾಗಿ ನಿಮಗೆ ಡೀಟೇಲ್ಸ್ ಕೊಡ್ತೀನಿ. ನೋಡಿ, ಮೊದಲಿಗೆ 1 ಲಕ್ಷ ಮುಖ್ಯಮಂತ್ರಿ ವಸತಿ ಯೋಜನೆ ಅಂತ ಈ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಾ ಇರೋದು ಈ ಫ್ಲ್ಯಾಟು. ಬೆಂಗಳೂರಿನಲ್ಲಿ ಮಿನಿಮಮ್ 5 ವರ್ಷ ಪಟ್ಟಿ, ಊರಿಂದ ಊರು ಬಂದು ಬೆಂಗಳೂರಿನಲ್ಲಿ ಮಿನಿಮಮ್ 5 ವರ್ಷ ಪಟ್ಟಿ ಇರೋ ಅಂಥವ್ರಿಗೆ ಮಾತ್ರ ಇಲ್ಲಿ ಇದು 1 BHK ಫ್ಲ್ಯಾಟ್ ತಗೊಳ್ಳೋಕ್ಕೆ ಅವಕಾಶ ಇರುತ್ತೆ. ಈ 1 BHK ಫ್ಲ್ಯಾಟ್ಗೆ ಅರ್ಹತೆಗಳು ಇದು ಸುಮಾರು ಸಾಕಷ್ಟು ಅರ್ಹತೆಗಳು ಇದ್ದಾವೆ. ಫಂಡ್ ಎಲ್ಲ ನಿಮಗೆ ತಿಳಿಸ್ತೀನಿ. ಈಗ ಸದ್ಯಕ್ಕೆ ಫ್ಲ್ಯಾಟ್ ಯಾವ್ಯಾವ ಜಾಗದಲ್ಲಿ ನಿರ್ಮಾಣ ಆಗ್ತಾ ಇದ್ದಾವೆ ಅಂತ ನಿಮಗೆ ತಿಳಿಸ್ತಾ ಇದ್ದೀನಿ. ನೋಡಿ, 1 BHK ಫ್ಲ್ಯಾಟು ನಿರ್ಮಾಣ ಆಗ್ತಿರುವಂತಹ ಜಾಗ ಆನೇಕಲ್ಲು. ಈ ಆನೇಕಲ್ಲಲ್ಲಿ ನಿಮಗೆ ತಿಳಿಸ್ತಾ ಇದ್ದೀನಿ. ಅದರಲ್ಲಿ ಯಾವ್ಯಾವ ಜಾಗದಲ್ಲಿ ನಿರ್ಮಾಣ ಆಗ್ತವೆ, ಎಷ್ಟು ನಿರ್ಮಾಣ ಆಗ್ತಾ ಇದ್ದಾವೆ ಅದನ್ನು ಸಹ ವಿಡಿಯೋದಲ್ಲಿ ನಾನು ಅಪ್ಡೇಟ್ ಕೊಡ್ಕೊಂಡು ಹೋಗ್ತಾ ಇದ್ದೀನಿ. ಕೃಷ್ಣರಾಜಪುರ, ಈ ರಾಜಪುರದಲ್ಲಿ ಸುಮಾರು ಒಂದು 3 ಕಡೆ ಇಲ್ಲಿ ನಿರ್ಮಾಣ ಆಗ್ತವೆ. KR ಪುರ ಮಾತ್ರ 3 ಕಡೆ ನಿರ್ಮಾಣ ಆಗ್ತಾ ಇದ್ದಾವೆ. ಅದೇ ಥರ ಆನೇಕಲ್ಲು ಅಂತ ನಿಮ್ಗೆ ತಿಳಿಸಿದೆ. ಆನೇಕಲ್ಲಲ್ಲಿ 5 ಜಾಗದಲ್ಲಿ ನಿರ್ಮಾಣ ಆಗ್ತವೆ. ಇವೆಲ್ಲ ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಆನೇಕಲ್ಲಲ್ಲಿ 5 ಮತ್ತು KR ಪುರಮಲ್ಲಿ 3. ಅದೇ ದಾಸರಳ್ಳಿಯಲ್ಲಿ ಏನು ದಾಸರಳ್ಳಿ ಜಾರಹಳ್ಳಿ ಕ್ರಾಸ್ ಸಮೀಪ, ಚಿಕ್ಕಮಗಳೂರು ಸಮೀಪ ಬರುವಂತಹ ಆ ಸರೌಂಡಿಂಗಲ್ಲಿ ಸುಮಾರು ದಾಸರಳ್ಳಿಯಲ್ಲಿ 2 ಕಡೆ ನಿರ್ಮಾಣ ಆಗ್ತಾ ಇದ್ದಾವೆ. ಬೆಂಗಳೂರು ದಕ್ಷಿಣ ವಲಯದಲ್ಲೂ ಅಲ್ಲೂ ಸಹ ಸುಮಾರು ಒಂದು 2 ಕಡೆ ನಿರ್ಮಾಣ ಆಗ್ತಾ ಇದ್ದಾವೆ. ಬ್ಯಾಡ್ರಾಯನ್ಪುರದಲ್ಲೂ ಸಹ ಒಂದು 5 ಕಡೆ ನಿರ್ಮಾಣ ಆಗ್ತಾ ಇದ್ದಾವೆ. ಮತ್ತು ಮಾದೇವಪುರದಲ್ಲಿ ಮಾತ್ರ ಇಲ್ಲಿ 1 ಕಡೆ ನಿರ್ಮಾಣ ಆಗ್ತಾ ಇದೆ. ಮತ್ತು ಯಲಹಂಕದಲ್ಲಿ ಎಷ್ಟು ದಾಖಲೆ ಅಂತಲೇ ಹೇಳ್ಬೋದು, ಅಷ್ಟು 20 ಕಡೆ ನಿರ್ಮಾಣ ಆಗ್ತಾ ಇದ್ದಾವೆ. ಇಲ್ಲಿ ಅಂದಾಜು ಸುಮಾರು ಒಂದು 14,820 ಫ್ಲ್ಯಾಟ್ಗಳು ನಿರ್ಮಾಣ ಆಗ್ತಾ ಇದ್ದಾವೆ ಈ ಜಾಗದಲ್ಲಿ, ಯಲಹಂಕದಲ್ಲಿ. ಅಷ್ಟು ದೊಡ್ಡದಾಗಿದೆ. ಮತ್ತು ನೆಕ್ಸ್ಟ್ ಬರೋದು ಯಶವಂತಪುರದ ಹತ್ರ ಸುಮಾರು 9 ಕಡೆ ಇಲ್ಲಿ ನಿರ್ಮಾಣ ಆಗ್ತಾ ಇದ್ದಾವೆ. ಇದು ಸುಮಾರು ಇಲ್ಲೂ ಸಹ 12,377 ಫ್ಲ್ಯಾಟ್ಗಳು ಇಲ್ಲಿ ನಿರ್ಮಾಣ ಆಗ್ತಾ ಇದ್ದಾವೆ. ನಿಜವೂ ಇದು ಯಶವಂತಪುರ ಮತ್ತು ಯಲಹಂಕ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಈ 1 BHK ಫ್ಲ್ಯಾಟು ನಿರ್ಮಾಣ ಆಗ್ತಾ ಇರೋದು. ಫ್ರೆಂಡ್, ಈಗ ನಿಮಗೆ ತಿಳಿಸ್ತಾ ಇರೋದು ನಾನು ಇಷ್ಟೇ. ಈಗ 1 BHK ಫ್ಲ್ಯಾಟು ಯಾವ್ಯಾವ ಕಡೆ ಅಂತೆಲ್ಲ ನಿಮಗೆ ತಿಳಿಸಿದ್ದೀನಿ, ಎಷ್ಟು ಕಡೆ ನಿರ್ಮಾಣ ಆಗ್ತಾ ಇದ್ದಾವೆ ಅಂತಲೂ ಸಹ ತಿಳಿಸಿದ್ದೀನಿ. ಈಗ ಆನೇಕಲ್ಲಲ್ಲಿ ಎಷ್ಟೇ ಇರುತ್ತೆ, ದಾಸರಳ್ಳಿಯಲ್ಲಿ ಎಷ್ಟು, ಕ್ಷೇತ್ರದಲ್ಲಿ ಎಷ್ಟು ಫ್ಲ್ಯಾಟ್ಗಳು ನಿರ್ಮಾಣ ಆಗ್ತವೆ, ಎಲ್ಲಿ ಖಾಲಿ ಇದ್ದಾವೆ, ಮತ್ತು ಇದು ಯಶವಂತಪುರದಲ್ಲಿ ಯಾವ ಜಾಗದಲ್ಲಿ ಇದ್ದಾವೆ ಮತ್ತು ಎಷ್ಟು ಖಾಲಿ ಇದ್ದಾವೆ, ಮತ್ತು ಯಲಹಂಕದಲ್ಲೂ ಸಹ ಈ ಎಲ್ಲ ಕ್ಷೇತ್ರದಲ್ಲಿ ನಿಮ್ಗೆ ತಿಳಿಸಿರೋ ಅಂಥವು ಪ್ರತಿಯೊಂದು ಜಾಗ ಖಾಲಿ ಇರೋದು ಮತ್ತು ಯಾವ ಜಾಗದಲ್ಲಿ ವಾಸವಾಗಿದ್ದಾರೆ ಜನಗಳು, ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಕೊಡ್ತೀನಿ. ಮತ್ತು ಅರ್ಜಿ ಹಾಕಿ ನಾವು ಈಡೇನೋ ಫ್ಲ್ಯಾಟ್ಗಳು ತಂಬೋದು, ಮತ್ತು 1 BHK ಫ್ಲ್ಯಾಟ್ನ ಅಮೌಂಟ್ ಎಷ್ಟಾಗುತ್ತೆ ಎಲ್ಲ ಸಂಪೂರ್ಣವಾಗಿ ವಿವರ ಕೊಡ್ತೀನಿ. ಇನ್ನು ನಮ್ಮ ನೆಕ್ಸ್ಟಲ್ಲಿ
ಪಾರ್ಟ್ 2ನಲ್ಲಿ ನಿಮಗೆ ವಿವರ ಕೊಡ್ತೀನಿ, ಒಂದೊಂದೇ ತಿಳಿಸ್ತೀನಿ ಇದ್ರ ಬಗ್ಗೆ. ಇಷ್ಟ ಇರೋವಂಥವ್ರು ವಿಡಿಯೋ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.